ಮಂಡ್ಯ ನಗರದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಜರುಗಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದ ಹಾಗೆ ಮಂಡ್ಯದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ವಸತಿ ಸಮಿತಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗಾರ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಹಾಗೂ ಸಮಿತಿಯ ಸದಸ್ಯರೊಂದಿಗೆ ಚರ್ಚೆ ನಡೆಸಿದರು. ಹೋಟೆಲ್ ಮಾಲೀಕರು, ರೆಸಾರ್ಟ್ ಮಾಲೀಕರು ಒಂದೊಂದು ದಿನ ಸಭೆಗಳನ್ನ ಮಾಡಿ ಅವ್ರ ಏನು ರಿಕ್ವೈರ್ಮೆಂಟು ಏನು ಎತ್ತರ ತಿಳ್ಕೊಂಡು ಒಂದು ಪಟ್ಟಿದ ಈ ಮಂತ್ ಒಳಗಡೆ ಎಲ್ಲ ಬಿಲ್ಕುಲ್ 20,000 ಜನಕ್ಕೆ ನಾವು ಇಲ್ಲಿ ರೂಮ್ ಕೊಡ್ತೀವಿ, ಇಲ್ಲಿ ಕೊಡ್ತೀವಿ ಅಂತೇಳಿ ಅವರೆಲ್ಲ ಇನ್ಫೋಸಿಸು, JSS, ಭಾರತೀಯ ನಗರ ಸ್ಕೂಲ್ ಎಲ್ಲ ಮ್ಯಾನೇಜ್ಮೆಂಟ್ ಅವ್ರ ಜೊತೆಗಳು ಮಾತಾಡಿ ಒಪ್ಪಿಗೆ ಪತ್ರವನ್ನು ತಗೊಂಡು ಅಣ್ಣ ಹೇಳಿದಂಗೆ ಒಬ್ಬ ಫ್ರೀ ಕೊಡೋನ್ನ ಫಸ್ಟ್ ತಂದು ಪ್ರೆಸ್ಗೆ ರಿಲೀಸ್ ಮಾಡಿ ಫ್ರೀ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾವೇನು ಮಾಡಬೇಕು ಅದನ್ನು ಮಾಡೋಣ. ಈ ಗುರುವಾರ ಬೆಳಗ್ಗೆ ಮನೆ ಅತಿಥಿಗೂ ಒಂದು ರೆಸ್ಪೆಕ್ಟ್ ಮಾಡೋಣ. ನಮ್ಮ ಜೊತೆ 4-5 ಜನ ಇಲ್ಲಿ ಜನರಿಗೆ ಕರೆ ಕೊಡೋಣ. ಅವ್ರು ಕೊಡ್ತಾರೋ ಬಿಡ್ತಾರೋ ಒಂದು ಅವೇರ್ನೆಸ್ ಬರಲಿ. ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಆವಾಗ ಮನೆಯದು ಮಾತಾಡೋಕ್ಕಾಗ್ತಾರೆ, ಮನೆ ನೆಂಟರು ಬರ್ತಾರಂತೆ ಅನ್ನೋ ಥರ ಮಾತಾಡೋಕ್ಕಾಗಿ ಒಂದು ಅವೇರ್ನೆಸ್ ಬರಲಿ. ಗುರುವಾರ ಒಂದು ರೆಸ್ಪೆಕ್ಟ್ ಮಾಡೋಣ. ಸಭೆಯಲ್ಲಿ ಮಂಡ್ಯ ಉಪವಿಭಾಗಾಧಿಕಾರಿ ಶಿವಮೂರ್ತಿ, ಮೂಡಾ ಅಧ್ಯಕ್ಷ ನಹೀಂ, ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಸಂಚಾಲಕಿ ಮೀರಾ ಶಿವಲಿಂಗಯ್ಯ, ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಹರ್ಷ, ಹುಸ್ಕೂರ್ ಕೃಷ್ಣೇಗೌಡ, ಪದಾಧಿಕಾರಿಗಳಾದ BM ಅಪ್ಪಾಜಪ್ಪ, ಕೃಷ್ಣ, ಸತ್ಯಪ್ಪ, ರುದ್ರಪ್ಪ ಸೇರಿದಂತೆ ಇತರರು ಇದ್ದರು. ನಂತರ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ನೇತೃತ್ವದಲ್ಲಿ ಮಂಡ್ಯ ನಗರದ ಹೊರವಲಯದಲ್ಲಿರುವ ಹೋಟೆಲ್ ಅಮರಾವತಿ ಮಿನಿ ಸಭಾಂಗಣದಲ್ಲಿ ಮಾಧ್ಯಮ ಸಮಿತಿ ಸದಸ್ಯರೊಂದಿಗೆ ಚರ್ಚೆ ನಡೆಸಿದರು. ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ. ಅದರ ಉಪಯೋಗ ಏನು, ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆಗ್ತದೆ, ಪೋಷಕರಿಗೆ ಏನು ಅನುಕೂಲ ಆಗ್ತದೆ, ಸಾಹಿತಿಗಳಿಂದ ಯಾರ್ಯಾರು ಪ್ರಮುಖ ಸಾಹಿತಿಗಳು ಭಾಗವಹಿಸ್ತಾರೆ, ವಿದೇಶಿ ಗಣ್ಯರು ಯಾರು ಭಾಗವಹಿಸ್ತಾರೆ ಅನ್ನೋಂಥದ್ದನ್ನು ವಾರಕ್ಕೊಂದು 2-3 ಪ್ರಮುಖ ಅಂತ ಒಂದು ಲೇಖನಗಳನ್ನ ತಾವು ಈಗ ಹೇಳಿದ್ರು. ಜಯಪ್ರಕಾಶ್ ಗೌಡರು ಅಂತವರು ಮತ್ತು ಕೆಲವರು ಕಾಲೇಜು ಪ್ರಿನ್ಸಿಪಾಲ್ಗಳು, ಕನ್ನಡ ಉಪನ್ಯಾಸಕರುಗಳ ಕೆಲವು ಲೇಖನಗಳನ್ನ ಪಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಒಂದು ಯಾರನ್ನಾರು ಒಬ್ಬರನ್ನ ಅದಕ್ಕೊಂದು ಸಮಿತಿ ಮಾಡಿ ಆ ಲೇಖನಗಳನ್ನ ಪ್ರಕಟ ಮಾಡಲಿಕ್ಕೆ ಮತ್ತು ಪರಿಸ್ಥಿತಿ ಅವರನ್ನು ಭೇಟಿ ಮಾಡಿ ಅದಕ್ಕೊಂದು ಸಮಿತಿಯನ್ನು ಮಾಡೋಣ. ಮತ್ತು ರಾಜ್ಯಾದ್ಯಂತ ಸುಮಾರು 600 ಪತ್ರಕರ್ತರು ಹಾವೇರಿ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಅಂತ ಒಂದು ಮಾಹಿತಿ ಇದೆ. ಅವರಿಗೆ ವಸತಿ ವ್ಯವಸ್ಥೆ ಬೇಕು, ಊಟ, ವಸತಿ, ತಿಂಡಿ ಇಷ್ಟು ಆಗಿಬಿಟ್ರೆ ಸಮ್ಮೇಳನ ಯಶಸ್ವಿ ಆಗುತ್ತೆ. ಇಂಟರ್ನೆಟ್ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡಬೇಕು. ಈ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಕೆಲಸ ಮಾಡೋಣ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ರಮುಖ ಇಂದಿನ ಸಮ್ಮೇಳನಗಳ ಅಧ್ಯಕ್ಷಗಳ ಬೈಕು ಕೂಡ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜಾಹೀರಾತು ಕೊಡುವಂಥ ಸಂದರ್ಭದಲ್ಲಿ ಅವರು ಕೂಡ ಹಾಕ್ಸುವಂಥ ವ್ಯವಸ್ಥೆಯನ್ನು ಮಾಡೋಣ. ಪ್ರೆಸೆಂಟ್ ಮಾಡುತ್ತೆ. ಮಂಡ್ಯದ ಯಾವ ರೆಪ್ರೆಸೆಂಟ್ ಮಾಡುತ್ತೆ? ಮಂಡ್ಯದ ಯಾವುದು ಕಲೆ, ಜನಪದ ಕಲೆ ಯಾವುದಪ್ಪ? ನಮ್ಮ ಪೂಜಾ ಕುಣಿತ ನಮ್ಮದಲ್ಲ. ಆ್ಯಕ್ಚುಲಿ ಅದು ರಾಮನಗರ ಪ್ರದೇಶದ್ದು. ನಮ್ಮದು ಪಟ ಕುಣಿತ ನಮ್ಮದು. ಈಗ ನಾವೆಲ್ಲ ಮಾಡಿಕೊಂಡಿದ್ದೀವಿ. ಕೋಲಾಟ ನಮ್ಮದು. ಇಡೀ ಮಂಡ್ಯ ಕರ್ನಾಟಕದ ಒಳಗಡೆ ಜನಪದ ಕಲೆಗಳ ಪ್ರಕಾರಗಳು ಇರ್ತಕ್ಕಂಥದ್ದು ಅತಿ ಹೆಚ್ಚು ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ. ಇದನ್ನು ಬಿಟ್ಟರೆ ವಿಜಾಪುರ. ನಾವೆಲ್ಲ ಈಗ ತಗೊಂಡಿದ್ದೀವಿ. ಡೊಳ್ಳನ್ನು ನಾವು ತಗೊಂಡಿದ್ವಿ. ಶಿವಮೊಗ್ಗದ ಡೊಳ್ಳು ತೆಗೆದುಕೊಂಡಿದ್ವಿ. ಪಟ ಕುಣಿತದಲ್ಲಿ ಅದು ನಮ್ಮದಲ್ಲದೆ ಇಲ್ಲಿ ಪೂಜಾ ಕುಣಿತ ನಮ್ಮದಲ್ಲದೆ ಇದ್ರು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಪಡೆದುಕೊಂಡು ದೇವರಾಜ್ ಇದ್ದಾನೆ, ಸವಿತಾ ಚೇರ್ಪುಡಿ ಇದ್ದಾರೆ, ಇನ್ನೂ ಅನೇಕ ಜನ ಇದ್ದಾರೆ ಪೂಜಾ ಕುಣಿತದಲ್ಲಿ. ಈಗ ನಾವೇನು ಮಾಡಬೇಕಂತೇಳಿದ್ರೆ ಒಂದೊಂದು ಕಲೆ ನಾವೆಲ್ಲ ಏನು ಅಭ್ಯಾಸ ಮಾಡಿದ್ದೀವೋ ನಮ್ಮ ತಂಡಗಳನ್ನು ಒಡೆದು ಆ ತಂಡಗಳಲ್ಲಿ ಬೇರೆ ಬೇರೆ ತಂಡಗಳಿರ್ತಕ್ಕಂಥ ಕಲಾವಿದರಿಗೆ ಒಂದು ವಿಶೇಷವಾದಂತಹ ಕೇರ್ ಮತ್ತು ಕನ್ಸರ್ನ್ ಅವರಿಗೆ ತೋರಿಸಬೇಕಾಗ್ತದೆ. ಸಾಕಷ್ಟು ಸಮ್ಮೇಳನಗಳಲ್ಲಿ ನಾವೇನು ಮಾಡ್ತೀವಿ, ಕಲಾವಿದರ ಹತ್ರ ಎಲ್ಲೆಲ್ಲಿಂದ ಕರ್ಸಿರ್ತೀವಿ ಸರ್. ಬಟ್ ಅವರಿಗೆ ಊಟ ಸರಿಯಾಗಿ ಕೊಡದೆ, ನೀರು ಕೊಡದೆ, ಯಾವ ಬಿಸಿಲಲ್ಲಿ ಒಣಗಿ ಈ ಥರದ್ದೆಲ್ಲವೂ ನಾವು ನೋಡಿದ್ದೀವಿ. ಆದಷ್ಟು ಮಂಡ್ಯಕ್ಕೆ ಬಂದಂಥ ಎಲ್ಲ ಕಲಾವಿದರು ಆ ಥರ ಮನಸ್ಸನ್ನು ನೋಯಿಸ್ಕೊಳ್ತಾನೆ ಖುಷಿಯಿಂದ ಬಂದು ಖುಷಿಯಿಂದ ಹೋಗುವಂಥ ಒಂದು ಅನುಭವನ ಕೊಡಬೇಕು. ಅವರಿಗೆ ವಿಶೇಷವಾದಂಥ ಒಂದು ಕಾಳಜಿ, ಆತಿಥ್ಯವನ್ನು ನಾವು ಕೊಡಬೇಕು ಅನ್ನೋದನ್ನು ಮೇಡಮ್ ಅವರು, ಜಿಲ್ಲಾಧಿಕಾರಿಗಳು ಆ ಕಾಳಜಿಯನ್ನು ಕಳೆದ 2 ಮೀಟಿಂಗ್ಗಳಲ್ಲಿ ವ್ಯಕ್ತಪಡಿಸಿದ್ರು ಸರ್. ಮತ್ತು ಈಗ ವೇದಿಕೆಗಳು, ಈಗ ಸಾಂಸ್ಕೃತಿಕ ಸಮಿತಿಯಲ್ಲಿ ವೇದಿಕೆ, ಸಮಾನಾಂತರ ವೇದಿಕೆಗಳಲ್ಲಿ ಯಾವ ಥರದ ಕಾರ್ಯಕ್ರಮಗಳಾಗಬೇಕು ಬಂದಂಥ ಸಂದರ್ಭದಲ್ಲಿ ಅವರೇ ನಮಗೆ ಸರಿಯಾಗಿ ನಿಲ್ತಾರೆ. ಆ ಕಾರಣಕ್ಕೋಸ್ಕರ ಅವರಿಗೆ ತಾವು ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಭಾಳ ಸ್ವಲ್ಪ ಮೀರಾ ಶಿವಲಿಂಗ ಮೇಡಮ್ ಅವರ ಈ ಜವಾಬ್ದಾರಿಯನ್ನು ಕೊಟ್ಟಿರುವಂಥ ಇನ್ನೂ ಕೂಡ ಖುಷಿಯನ್ನು ತರುವಂಥ ವಿಚಾರ.
ಮಾಧ್ಯಮದ ವಿಚಾರಗಳ ಬಗ್ಗೆ ನಮ್ಮ ಸಿದ್ದವರ ಆಗ್ಬೋದು, ನಮ್ಮ ಗೆಳೆಯ ಆನಂದ್ ಅವರು ಭಾಳಷ್ಟು ವಿಚಾರಗಳನ್ನ ನಮ್ಮ ಸಮಿತಿ ಮುಂದೆ ಇಟ್ಟಿದ್ದಾರೆ. ಇಂತಹ ಯಾವುದೇ ಸಮಸ್ಯೆಗಳು ಬಾರದೇ ಇರುವಂಥ ನಿಟ್ಟಿನಲ್ಲಿ ನಮ್ಮ ದಿನೇಶ್ ಸರ್ ಅವರು ನಮ್ಮ ಜೊತೆ ಇರ್ತಾರೆ ಅನ್ನುವಂಥ ನಂಬಿಕೆ. ಅದರ ಜೊತೆಗೆ ನಮ್ಮ ಮೇಡಮ್ ಅವರು ಹೇಳೋದು, ಯಾವುದೇ ಸಣ್ಣ ಪುಟ್ಟ ತಪ್ಪುಗಳೇನಾದ್ರು ಬಂದಂಥ ಸಂದರ್ಭದಲ್ಲಿ ಅದನ್ನು ಸುದ್ದಿ ರೂಪದಲ್ಲಿ ಬೇಡ, ಮೌಖಿಕವಾಗಿ ನಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿ ಅನ್ನುವಂಥ ಸಲಹೆಯನ್ನು ಕೂಡ ಅವರೇ ನಮ್ಮ ಸಮಿತಿ ಮುಂದೆ ಕೂಡ ತಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮಾಧ್ಯಮದ ಎಲ್ಲ ಗೆಳೆಯರು ಕೂಡ ಈ ಒಂದು ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ಶ್ರಮಿಸೋಣ ಅಂತ ಹೇಳ್ತಾ, ವಿದ್ಯುತ್ ಶಕ್ತಿಗೆ ಯಾವುದೇ ಅಡೆತಡೆ ಇಲ್ಲದೆ ಇರತಕ್ಕಂಥ ಒಂದು ವ್ಯವಸ್ಥೆ ಭಾಳ ಎಚ್ಚರಿಕೆಯಿಂದ ನಾವು ಮಾಡಬೇಕಾಗುತ್ತೆ. ಜೊತೆಗೆ ಯಾವುದೊಂದು ಮಾಧ್ಯಮದವ್ರಿಗೆ ಏನು ಗೊತ್ತಾಗುತ್ತೆ, ಅಲ್ಲಿ ಏನೋ ಒಂದು ತಪ್ಪುಗಳು ಇಂಥ ಒಂದು ದೊಡ್ಡ ಸಮಾರಂಭದಲ್ಲಿ ಆಗೋದು ಸಹಜ. ಅದೇನು ಗೊತ್ತಾಗುತ್ತೆ ಅದನ್ನು ದಯವಿಟ್ಟು ನಮಗೆಲ್ಲರಿಗೂ ತಿಳಿಸಿ ಅದನ್ನು ಹೇಗೆ ನಾವು ಪರಿಹಾರ ಮಾಡ್ಬೋದು ಮತ್ತು ಹೇಗೆ ಅದನ್ನು ಸರಿಪಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಾವು ನಮಗೆ ಸಹಾಯ ಮಾಡಬೇಕು. ನಾವು ಯಾವಾಗಲೂ ಕೂಡ ಅದಕ್ಕೆ ಎಲ್ಲ ರೀತಿಯಲ್ಲೂ ರೆಡಿ ಇರ್ತೀವಿ ಮತ್ತು ನಾವೆಲ್ಲನೂ ಚೆನ್ನಾಗಿ ನಿಭಾಯಿಸಬೇಕು ಅಂತ ಒಂದು ಕನಸು ಕಟ್ಕೊಂಡಿರ್ತೇವೆ. ದಿವಸದಿಂದ ನಿರಂತರವಾಗಿ ಪತ್ರಿಕೆ ಬರ್ತಾ ಇದೆ ಎಲ್ಲ ಸಮಿತಿಗಳದ್ದು. ಅದೇ ರೀತಿ ನಮ್ಮ ಸ್ನೇಹಿತರು ಒಂದು ಮಾತನ್ನು ಹೇಳಿದ್ರು, ಏನಂತಂದರೆ ಸಮ್ಮೇಳನದ ಆಗುವವುಗಳ ಒಂದಷ್ಟು ಪದಗಳಲ್ಲಿ ಅಥವಾ ಒಂದು ಅರ್ಧ ಪುಟದಲ್ಲಿ ನಾವು ಅದನ್ನು ರಾಜ್ಯ ಮಟ್ಟದಲ್ಲಿ ಪ್ರಕಟಿಸಿದ್ರೆ ಸಮ್ಮೇಳನಕ್ಕೆ ಹೆಚ್ಚು ಪ್ರಚಾರ ಸಿಗುತ್ತೆ ಅಂತ. ಇದೇ ಸಭೆಯಲ್ಲಿ ಬಿಪಿ ಪ್ರಕಾಶ್, ನಿರ್ಮಲಾ ಶಶಿ, ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಸಂಚಾಲಕಿ ಮೀರಾ ಶಿವಲಿಂಗಯ್ಯ, ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಹರ್ಷ, ಹುಸ್ಕೂರ್ ಕೃಷ್ಣೇಗೌಡ, ಪದಾಧಿಕಾರಿಗಳಾದ ಟಿವಿಎಲ್ ಕೃಷ್ಣ ಸೇರಿದಂತೆ ಇತರರು ಇದ್ದರು.